ಮಾಡಿದ್ದುಣ್ಣು ಮಹಾರಾಯ. ಈ ಗಾದೆ ಮಾತು ಸಾಧಾರಣವಾಗಿ ಎಲ್ಲರೂ ಕೂಡ ಕೇಳಿರುತ್ತೀರಿ, ಇಲ್ಲ ಯಾರಿಗಾದರೂ ಹೇಳಿರುತ್ತೀರಿ. ಆದರೆ ಬಹು ಪ್ರಚಲಿತ ಗಾದೆ ಮಾತು ಇದು. ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ನಮ್ಮದು. ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿಯೂ ಅದರ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಿದರೆ ಅಂಥವರು ನೀರ ಮೇಲಿನ ಗುಳ್ಳೆಯಂತೆ, ಸ್ವಲ್ಪ ದಿನದ ಸುಖ ಅಷ್ಟೇ. ಜೀವನ ಪೂರ್ತಿ ಕೆಟ್ಟದ್ದು ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಆದ್ದರಿಂದ ಒಳ್ಳೆಯ ಕರ್ಮದಿಂದ ಒಳ್ಳೆಯ ಫಲ ನಿರಂತರವಾಗಿ ನಮ್ಮ ಪಾಲಿಗೆ ನಿಶ್ಚಿತವಾಗಿರುತ್ತದೆ. ಆದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಮ್ಮಿಂದ ಕೆಲವು ಕಾರ್ಯಗಳು ನಡೆದು ಹೋಗುತ್ತವೆ. ಅವುಗಳಲ್ಲಿ ಕೆಲವು ನಮ್ಮ ಕೈಮೀರಿ ನಡೆದವಾದರೆ ಇನ್ನು ಕೆಲವು ನಮಗೆ ಗೊತ್ತಿದ್ದೇ ಆಗಿರುತ್ತವೆ. ಹೀಗೆ ನಡೆದ ಕಾರ್ಯಗಳು ಕೊಡುವ ಕರ್ಮದ ಫಲ ಕೂಡ ಕೆಲವೊಮ್ಮೆ ಒಳ್ಳೆಯದು ಮತ್ತು ಕೆಲವೊಮ್ಮೆ ಕೆಟ್ಟದ್ದು ಆಗಿರುತ್ತದೆ. ಈ ಒಳಿತು ಕೆಡುಕು ಎನ್ನುವುದು ಕೇವಲ ನಮಗೆ ಸೀಮಿತವಾಗಿದ್ದರೆ ಹೇಗೋ ನಡೆದು ಹೋಗುತ್ತದೆ. ಆದರೆ ನಾವು ಮಾಡಿದ ಕಾರ್ಯದ ಫಲ ಇನ್ನೊಬ್ಬರ ಬದುಕಿಗೆ ತಾಗುವಂತಿದ್ದರೆ ಆಗ ನಮ್ಮಲ್ಲಿ ಸಾಮಾನ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಎನ್ನುವ ಮಾತನ್ನು ಬಳಸುತ್ತೇವೆ. ನಮ್ಮಿಂದ ಯಾರಿಗಾದರೂ ಕೇಡಾದರೆ ಆ ದಿನಕ್ಕೆ ನಾವು ಶಿಕ್ಷೆಯಿಂದ ತಪ್ಪಿಸಿಕೊಂಡು ಮುಂದೊಂದು ದಿನ ಅಕಸ್ಮಾತ್ ಏನಾದರೂ ತೊಂದರೆಗೆ ಒಳಗಾದರೂ ಕೂಡ ಈ ಮಾತನ್ನು ಬಳಸುತ್ತೇವೆ. ಅರ್ಥ ಬಹಳ ಸುಲಭ, ಆದರೆ ನಾವು ಮಾಡಿದ ಕಾರ್ಯಗಳ ಫಲ ನಮ್ಮನ್ನು ಬಿಡದೆ ಹಿಂಬಾಲಿಸುತ್ತದೆ. ಹೀಗೆ ನಮ್ಮ ಕರ್ಮಫಲಗಳು ಹಲವು ಬಾರಿ ಅದೇ ಸಮಯದಲ್ಲಿ ಸಿಕ್ಕರೆ ಹಲವೊಮ್ಮೆ ವರ್ಷಗಳ ನಂತರ ಅನುಭವಿಸುತ್ತೇವೆ. ಯಾವುದೇ ಸಮಯ ಎನ್ನುವುದು ಇಲ್ಲಿ ಅಷ್ಟು ಪ್ರಮುಖವಲ್ಲ. ಇಲ್ಲೇನಿದ್ದರೂ ಕೂಡ ನಮ್ಮ ಕರ್ಮ ಮತ್ತು ಅದರ ಫಲಗಳ ಮಾತಷ್ಟೇ ಮುಖ್ಯವಾಗಿರುತ್ತದೆ. ನಮ್ಮ ಒಳ್ಳೆಯತನ ಅಥವಾ ಕೆಟ್ಟತನಗಳು ನಮ್ಮ ಭವಿಷ್ಯ ನಿರ್ಧರಿಸುತ್ತದೆ. ಇದನ್ನು ನಮ್ಮ ಹಿರಿಯರು ನೀನೇನು ಮಾಡಿದ್ದೀಯಾ ಅದನ್ನೇ ತಿನ್ನಬೇಕು ಮಾತಿಗೆ ಹೇಳುತ್ತಾರೆ.